ಬೇರೆ ಯಾರಾದ್ರೂ ಇದು ಅಂದ್ರೆ ಇದ್ದಾರೆ ಅಂದ್ರೆ ದಾರಿದೀಪ ತರ ಇರತಕ್ಕಂಥ ನಮ್ಮ ಅಣ್ಣ ಬಾಲಕೃಷ್ಣ ಅವರು. ಮತ್ತೆ ಅವರಿಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಿ ನಾನು ಮುಂದೆ ಯಾವ ತರ ನಮ್ಮ ತಂದೆಯವರ ಒಂದು ಜ್ಞಾಪಕವನ್ನ ಜೀರ್ಣ ಮಾಡ್ಕೋಬೇಕು, ಅವ್ರ ಸೇವೆ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಸೇರಿ ನಮ್ಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ಇವಾಗ ಈ ಒಂದು ಬಡ ಮಕ್ಕಳಿಗೆ ಇಂಥ ಒಂದು ಸರ್ಕಾರಿ ಶಾಲೆಗಳನ್ನು ಗುರುತು ಮಾಡಿಕೊಂಡು ಇವತ್ತು ನನ್ನದೇ ಆದ ಒಂದು ಹುಟ್ಟೂರಿನಲ್ಲಿ ನನ್ನ ಶಾಲೆ ಇದೆ ಅನ್ನೋದನ್ನು ತಿಳ್ಕೊಂಡು ನಮ್ಮ ಜೊತೆಗೆ ಇರ್ತಕ್ಕಂಥ ನಮ್ಮ ಭವಾನಿ ಅಕ್ಕ ಅವರು ನಿಜವಾಗ್ಲೂ ಅವರ ತಂದೆ ನಮ್ಮದು ಹೆಚ್ಚುಗೊಲ್ಲಹಳ್ಳಿ ಅಂತ. ಹೆಚ್ಚುಗೊಲ್ಲಹಳ್ಳಿಗೆ ಎರಡನೇ ದೊಡ್ಡ ಪುತ್ರ ಇದ್ದಂಗೆ ನಮ್ಮ ಸೀಣಣ್ಣವರು. ಯಾಕಂದ್ರೆ ಅವರ ಬಾಲ್ಯ ಸ್ನೇಹಿತ BM ಕೃಷ್ಣಪ್ಪ ಅಂತ ಒಬ್ರು ಇದ್ರು. ಅವ್ರು ನೋಡೋದಕ್ಕೆ ಪ್ರತಿದಿನ ಅವ್ರನ್ನ ಇಲ್ಲಿ ಕರ್ಸ್ಕೊಳ್ತಾ ಇದ್ರು, ಇಲ್ಲ ಅಂದ್ರೆ ಅವ್ರು ಅಲ್ಲಿ ಬರ್ತಾ ಇದ್ರು. ಅಂತ ಒಂದು ಮಹಾನ್ ಭಾವನ ಒಂದು ಜ್ಞಾಪಕೋಸ್ಕರ ಇವತ್ತು ಒಂದು ವಿಷಯ ಹೇಳ್ಬೇಕಾದ್ರೆ ದುಗ್ಸಂದ್ರ ಹೋಬಳಿ ಇವತ್ತು ಬೆಳಕಲ್ಲಿ ಕಾಣಬೇಕಾದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಶೀಣಣ್ಣ. ಯಾಕಂದ್ರೆ ಅಲ್ಲಿ ಸಬ್ಟೇಷನ್ ಹಾಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಊರಿನವರೇ ಆದಂತಹ ಶ್ರೀಮಾನು ಬೀರೇಗೌಡರು ಶಾಸಕರಾದಾಗ ಅಲ್ಲಿ ಒಂದು ಸಬ್ಟೇಷನ್, ಒಂದು ಶಾಲೆ, ಹೈಸ್ಕೂಲ್ ಅನ್ನ ಓಪನ್ ಮಾಡಿರ್ತಕ್ಕಂಥ ಕೀರ್ತಿ. 2 ಹಾಸ್ಟೆಲ್ ಇದೆ, ಈ ಕಡೆ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್, 2 ಹಾಸ್ಟೆಲ್ಗಳನ್ನ ನಮ್ಮ ಕಾರ್ಯದರ್ಶಿಗಳ ಮುಖಾಂತರ ಓಪನ್ ಮಾಡಿಸಿ ಇವತ್ತು ಇಡೀ ಹೋಬಳಿಗೆ ಅಲ್ಲಿ ಒಂದು ಹೆಡ್ ಕ್ವಾರ್ಟರ್ ತರ ಮಾಡಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಶೀಣನಿಗೆ ದೊರೆಯುತ್ತದೆ. ಅಂತ ಒಬ್ಬ ಈ ವ್ಯಕ್ತಿಯಲ್ಲಿ ಟೈಗರ್ ಹೊಟ್ಟೆಯಲ್ಲಿ ಟೈಗರೇ ಹುಟ್ಟತ್ತೆ ಹೊರತು ಬೇರೆ ಯಾವುದು ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಬ್ಬ ಮಹಾನ್ ಭಾವನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಅಕ್ಕ ಅವರು ಇವತ್ತು ಅವರ ಒಂದು ತಂದೆಯ ಒಂದು ನೆನಪುಗಳನ್ನ ಮೆಲುಕು ಹಾಕೊಂಡು ನಾನು ಯಾವ ರೀತಿ ನಮ್ಮ ತಂದೆಯ ಒಂದು ಇದನ್ನ ಪಾಲಿಸ್ಬೇಕು ಅನ್ನೋದು ಇದರಿಂದ ಅಂತ ಒಂದು ಮುಂದೆ ಬಂದಿರತಕ್ಕಂಥ ಒಂದು ಶಕ್ತಿ ಅವರಿಗೆ ಕೊಳ್ಳಿ ಆ ಅಕ್ಕನಿಗೆ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ನಮ್ಮ ಅಕ್ಕನವ್ರಿಗೂ ಮತ್ತು ನಮ್ಮ ಬಾಲಕೃಷ್ಣ ಅವ್ರಿಗೂ ಈ ಒಂದು ಅವಕಾಶ ಮಾಡ್ತಕ್ಕಂಥ ಸೇವೆ ಹೆಚ್ಚಿನ ಒಂದು ರೀತಿಯಲ್ಲಿ ಒದಗಿ ಬರಲಿ. ಮತ್ತೆ ನಮ್ಮ ಲೋಕೇಶ್ ಸರ್ ಅವರು ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಇವತ್ತು ಗುಡಿಪಲ್ಲಿಗಿಂತ ನನಗೆ ಇಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಅಷ್ಟು ದೊಡ್ಡೂರಲ್ಲಿ ಕೂಡ ಇಷ್ಟು ಜನ ಮಕ್ಕಳಿಲ್ಲ. ನಮ್ಮ ಮೀಡಿಯಾ ಮಿತ್ರದಾರ ಆಗಿರ್ತಕ್ಕಂಥ ನಮ್ಮ ಅಣ್ಣವ್ರು ಚಲಪತಿ ಸರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ರು ಮೇಡಮ್ನವ್ರಿಗೆ, ಯಾಕೆ ಹುಡುಗರು ಬರ್ತಾ ಇಲ್ಲ ಅಂತ ಇದು ಮಾಡಲ್ಲ ಮೇಡಮ್, ನೀವು ತಿಂಗಳಿಗೊಂದು ಮೀಟಿಂಗ್ ಕರೀರಿ, ಪೇರೆಂಟ್ಸ್ ಮೀಟಿಂಗ್ ಕರೀರಿ, ಯಾಕೆ ಅವ್ರಿಗೆ ಒಂದು ಪ್ರೋಗ್ರೆಸ್ಸು ಏನು ಅವ್ರ ತಂದೆ ತಾಯಿಗೆ ತಿಳಿಲಿ, ಆವಾಗ ಏನು ಅನ್ನೋದು ಅವ್ರ ವಿದ್ಯಾಭ್ಯಾಸ ಅವ್ರ ತಂದೆ ತಾಯಿಗೆ ಗೊತ್ತಾಗತ್ತೆ, ಮಕ್ಕಳನ್ನ ಯಾವ ಥರ ಶಾಲೆಗೆ ಕಳಿಸ್ಬೇಕು ಅನ್ನೋದು ಗೊತ್ತಾಗತ್ತೆ ಅನ್ನೋದು ಇದಾಗಬೇಕಂದ್ರೆ ನೋಡಿ ಇವಾಗ ನನಗೆ ಒಂದು ಮಾತಾಡೋ ಶೈಲಿ ನೋಡಿ ನಮ್ಮ ಲೋಕೇಶ್ ಸರ್ ಅವರು ಅಷ್ಟು ಅನುಭವದಲ್ಲಿ ವಿದ್ಯೆಯಲ್ಲೇ ಜೀರ್ಣ ಮಾಡ್ಕೊಂಡಿದ್ದಾರೆ. ಅಂತ ಒಂದು ಅವಕಾಶ ನಮ್ಗೆ ಇವಾಗ ಕೊಟ್ಟಿದ್ದ ನಮ್ಮ ಅಕ್ಕನಿಗೂ ಮತ್ತು ನಮ್ಮ ಸಾರು ನಿಜವಾಗ್ಲೂ ನಾನು ಒಂದು 10 ವರ್ಷ ವಾಲಂಟ್ರಿ ಆಗಿ ಸರ್ಕಾರಿ ಒಂದು BO ಆಫೀಸಿಂದ ಒಂದು 5,000 ಕೊಡ್ತಾ ಇದ್ರು. ಹೆಚ್ಚುಗೊಲ್ಲಹಳ್ಳಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೆಲ್ಲ ಒಂದು PT ಟೀಚರ್ ತರ ವಾಲಿಬಾಲ್ ಇದಂತ ಹೇಳ್ತಾ ಇದ್ರಲ್ಲ, ಪ್ರತಿಯೊಂದು ಇದರಲ್ಲೂ ನಮಗೆ ಎನ್ಕರೇಜ್ ಅನ್ನು ಕೊಡ್ತಾ ಇರ್ತಕ್ಕಂಥ ಒಬ್ಬ ನಮ್ಮ ಶಂಕರ್ ಸರ್ ಅವರು ನಮಗೆ ಇವತ್ತು ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಇಂಥ ಒಂದು ಚಿಕ್ಕ ಒಂದು ಇದರಲ್ಲಿ ಸೊಕ್ಕವಾದಂಥ ಒಂದು ರೀತಿಯಲ್ಲಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಅವರ ಒಂದು ಟೀಮ್ ಇದೆ ನೋಡಿ, ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗ, ಅವರಿಗೆ ಅನಂತ ಧನ್ಯವಾದಗಳನ್ನ ನಾವು ಅರ್ಸಬೇಕು. ಯಾಕಂದ್ರೆ ಅಂತ ಒಂದು ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಶಾಲೆಯನ್ನು ರೂಪಿಸಿದ್ದಾರೆ. ಅವ್ರಿಗೂ ಇನ್ನೂ ಮುಂದೆ ಹೆಚ್ಚಿನ ಒಂದು ಪ್ರೊಫೆಷನ್ ಸಿಗ್ಲಿ, ಅವ್ರು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇಂಥ ಒಂದು ಸೇವೆಗಳನ್ನು ಮಾಡಲಿ. ನಮ್ಮ ಅಕ್ಕ ಅವರು ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ಅವರ ತಂದೆಯ ನೆನಪುಗಳನ್ನು ಮಾಡಲಿ ಅಂತ ಹೇಳುತ್ತಾ 2 ಮಾತನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಕ್ಕನವ್ರಿಗೂ, ಈ ಶಾಲೆಯ ಸಿಬ್ಬಂದಿಯವ್ರಿಗೂ ಮತ್ತು ನಮ್ಮ ಮೀಡಿಯಾ ಮಿತ್ರದವ್ರಿಗೂ, ಮುಖ್ಯವಾಗಿ ನಮ್ಮ ಬಾಳಣ್ಣನವ್ರಿಗೂ ಮತ್ತು ನಮ್ಮ ಟೀಮ್ನ ಚಿನ್ನಿ ಮತ್ತು ನಮ್ಮ ಪಾಷಾ ಅಕ್ರಮ್ ಪಾಷಾ ಅವ್ರಿಗೂ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಲಂಗೂರು ಶೀಣಣ್ಣ.